ಗೌರಿಬಿದನೂರು ನಗರಸಭೆಗೆ ಜಿಲ್ಲಾಧಿಕಾರಿಗಳ ದಿಢೀರ್ ಭೇಟಿ. ಗೌರಿಬಿದನೂರು ನಗರಸಭೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಾದ ಪ್ರಭುಜಿ ಭೇಟಿ ನೀಡಿ ನಗರಸಭೆಯ ವಿವಿಧ ವಿಭಾಗಗಳ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿದರು. ನಗರ ಮತ್ತು ಗ್ರಾಮ ಮಟ್ಟದಲ್ಲಿ ಆಡಳಿತ ವ್ಯವಸ್ಥೆಯನ್ನ ಜನಸ್ನೇಹಿಗೊಳಿಸುವ ನಿಟ್ಟಿನಲ್ಲಿ ಈ ಭೇಟಿ ವಿಶೇಷ ಗಮನ ಸೆಳೆಯಿತು. ಜಿಲ್ಲಾಧಿಕಾರಿ ಪ್ರಭುಜಿ ಮಾತನಾಡಿ, ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಆಡಳಿತ ವ್ಯವಸ್ಥೆಯನ್ನ ಸುಧಾರಿಸಲು ಕ್ರಮ ಕೈಗೊಳ್ಳಲಾಗುವುದು. ಸಾರ್ವಜನಿಕರಿಗೆ ಕಚೇರಿಗಳಲ್ಲಿ ಸುಲಭವಾಗಿ ಸ್ಪಂದನೆ ಸಿಗುವಂತೆ ಜನಸ್ನೇಹಿ ವ್ಯವಸ್ಥೆ ಜಾರಿಗೆ ತರಲಾಗುವುದು. ವಾರದಲ್ಲಿ 2 ಬಾರಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಭೇಟಿ ನೀಡಿ ಸಾಮಾಜಿಕ ಕುಂದುಕೊರತೆಗಳ ಸಭೆ ನಡೆಸಲಾಗುವುದು. ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಸ್ಥಳದಲ್ಲೇ ಪರಿಹಾರ ನೀಡುವ ಕೆಲಸ ಮಾಡಲಾಗುವುದೆಂದರು. ನಗರಸಭೆ ವ್ಯಾಪ್ತಿಯಲ್ಲಿರುವ 143 ಕಿಲೋಮೀಟರ್ ಚರಂಡಿ ವ್ಯವಸ್ಥೆ, ರಸ್ತೆ ಸುರಕ್ಷತೆ ಹಾಗೂ ಸ್ವಚ್ಛತೆಗೆ ಆದ್ಯತೆ ನೀಡಲಾಗುವುದು. ರಾಜಕಾಲುವೆ ಒತ್ತುವರಿ ಹಾಗೂ ನಗರಸಭೆಯ ಜಾಗಗಳ ಒತ್ತುವರಿ ಬಗ್ಗೆ ಮಾಹಿತಿ ಪಡೆದು ಕ್ರಮ ಜರುಗಿಸಲಾಗುವುದು. ನಗರಸಭೆಯ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಮಾತನಾಡಿದ ಅವರು, ನಗರಸಭೆಯ ಒಟ್ಟು 243 ಮಳಿಗೆಗಳಿಂದ ವಾರ್ಷಿಕ ಸುಮಾರು 3 ಕೋಟಿ ರೂಪಾಯಿಗೂ ಅಧಿಕ ಆದಾಯ ಬರುತ್ತಿದೆ. ವಾಣಿಜ್ಯ ಮಳಿಗೆಗಳಿಂದ ಬರುತ್ತಿರುವ ಆದಾಯವನ್ನ ಮರುಪರಿಶೀಲಿಸಿ ಬಾಕಿ ಇರುವ ತೆರಿಗೆಯನ್ನ ಸಮರ್ಪಕವಾಗಿ ಸಂಗ್ರಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇನ್ನು 6 ತಿಂಗಳ ಅವಧಿಯಲ್ಲಿ ಪೂರ್ಣ ಪ್ರಮಾಣದ ಖಾತೆಗಳನ್ನು ವಿತರಿಸುವ ಕಾರ್ಯವನ್ನ ಮುಗಿಸಲಾಗುವುದೆಂದು ತಿಳಿಸಿದರು. ನಗರದ ಸಾರ್ವಜನಿಕರು ಮಾತನಾಡಿ, ಯಾವ ಅಧಿಕಾರಿಗಳು ನಗರಸಭೆಗೆ ಭೇಟಿ ನೀಡಿದರೂ ಸಹ ನಗರಸಭೆಯಲ್ಲಿ ನಡೆಯುತ್ತಿರುವ ಲಂಚ ಎನ್ನುವ ಭ್ರಷ್ಟಾಚಾರವನ್ನ ತಡೆಗಟ್ಟಲು ಸಾಧ್ಯವಿಲ್ಲ ಎಂದರು. ತಾಲೂಕಿನ ಅಧಿಕಾರಿಗಳಾದ ತಹಶೀಲ್ದಾರ್ ಅರವಿಂದ್ ಕೆಎಂ, ನಗರಸಭೆಯ ಆಯುಕ್ತ ರಮೇಶ್ ಕೆಜಿ, ಇನ್ನು ಹಲವಾರು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ನರಸಿಂಹಗೌಡ, ಜಿಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಖಂಡಿತವಾಗಿ ಆ ಒಂದು ಮೇಲುಸ್ತುವಾರಿಯನ್ನು ಬಹಳ ಯಶಸ್ವಿಯಾಗಿ ಮತ್ತು ಬಹಳ ಗಂಭೀರವಾಗಿ ತೆಗೆದುಕೊಂಡು ಆ ಉಸ್ತುವಾರಿಯನ್ನು ಮಾಡ್ತೇನೆ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಈಗ ಇವತ್ತು ನಗರಸಭೆ ಗೌರಿಬಿದನೂರಿನಲ್ಲಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು, ಉದಾಹರಣೆಗೆ ಒಂದು 134 ಕಿಲೋಮೀಟರ್ಗಳಷ್ಟು ಉದ್ದದ ಚರಂಡಿ ಇದೆ ಇಡೀ ನಮ್ಮ ನಗರಸಭೆ ವ್ಯಾಪ್ತಿನಲ್ಲಿ. 1 ವರ್ಷದಲ್ಲಿ ನಾವು ಅದನ್ನು ಸ್ವಚ್ಛತೆ ಮಾಡಬೇಕಾಗುತ್ತೆ. ಸೊ ಅದಕ್ಕೆ 1 ವರ್ಷದಲ್ಲಿ ಮಾಡಬೇಕು ಅಂದರೆ ಪ್ರತಿ ತಿಂಗಳಿಗೆ ಎಷ್ಟು ಮಾಡಬೇಕು, ಪ್ರತಿ ದಿನಕ್ಕೆ ಎಷ್ಟು ಮಾಡಬೇಕು, ಅದೇ ರೀತಿ ಬೀದಿಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು. ಒಟ್ಟು ಎಷ್ಟು ಕಿಲೋಮೀಟರ್ ಲೆಂತ್ನ ರಸ್ತೆ ಇದೆ ಈ ನಗರಸಭೆ ವ್ಯಾಪ್ತಿನಲ್ಲಿ, ಡಬಲ್ ರೋಡ್ ಇರೋದು ಎಷ್ಟು ಕಿಲೋಮೀಟ್ರ್ ಇದೆ, ಸಿಂಗಲ್ ರಸ್ತೆ ಇರೋದು ಎಷ್ಟು ಕಿಲೋಮೀಟ್ರ್ ಇದೆ, ಪ್ರಮುಖ ಮುಖ್ಯ ರಸ್ತೆಗಳು ಎಷ್ಟು ಕಿಲೋಮೀಟ್ರ್ ಇದೆ, ಕಮರ್ಷಿಯಲ್ ರಸ್ತೆಗಳು, ಒಳಗಡೆ ಲೇಔಟ್ಗಳಲ್ಲಿ ಇರ್ತಕ್ಕಂಥ ಬಡಾವಣೆಗಳಲ್ಲಿ ಇರ್ತಕ್ಕಂಥ ರಸ್ತೆ ಎಷ್ಟಿದೆ, ಕಚ್ಚಾ ರಸ್ತೆ ಎಷ್ಟು ಕಿಲೋಮೀಟ್ರ್ ಇದೆ, ಮಣ್ಣಿನ ರಸ್ತೆ, ಇವೆಲ್ಲ ನಿಖರವಾಗಿ ನಮ್ಮ ಹತ್ರ ಮಾಹಿತಿ ಇದ್ದಾಗ ಯಾವ ರಸ್ತೆಗಳಲ್ಲಿ ಎಷ್ಟು ಕಿಲೋಮೀಟರ್ ರಸ್ತೆಗಳನ್ನು ಒಂದು ದಿನಕ್ಕೆ, ಒಂದು ವಾರಕ್ಕೆ, ಒಂದು ತಿಂಗಳಿಗೆ ಮಾಡಬೇಕು ಅನ್ನೋದು ನಮ್ಗೆ ಕ್ಲಾರಿಟಿ ಬರುತ್ತೆ. ಅದೇ ರೀತಿ ಚರಂಡಿಗಳು, ರಾಜಕಾಲುವೆಗಳು, ಎಷ್ಟು ಕಿಲೋಮೀಟರ್ ರಾಜಕಾಲುವೆ ಇದೆ, ಅದನ್ನು ಎಷ್ಟು ಕಾಂಕ್ರೀಟ್ ಮಾಡ್ಕೊಂಡಿದ್ದೀವಿ, ಸುಸಜ್ಜಿತವಾಗಿ ಮಾಡ್ಕೊಂಡಿದ್ದೀವಿ, ಇನ್ನೂ ಎಷ್ಟು ಕಡೆ ಒತ್ತುವರಿ ಇದೆ, ಏನಾಗಬೇಕು, ಈ ಥರದ್ದೆಲ್ಲ ಮೂಲಭೂತ ಸೌಕರ್ಯಗಳು. ಸುಮಾರು 224 ಮಳಿಗೆಗಳು, 243 ಮಳಿಗೆಗಳು ನಮ್ಮ ನಗರಸಭೆಯಲ್ಲಿದೆ. ಅದರಿಂದ ನಮಗೆ ಹೆಚ್ಚು ಕಡಿಮೆ 3-3.5 ಕೋಟಿ ಆದಾಯ ಬರಬೇಕು ವರ್ಷಕ್ಕೆ. ಈ ಥರ ಆದಾಯಗಳು ಎಲ್ಲೆಲ್ಲಿ ಬರಬೇಕು ಇವೆಲ್ಲವನ್ನು ಕೂಡ ಸದೃಢಗೊಳಿಸ್ತೀವಿ. ಮತ್ತು ಏನು ವಾಣಿಜ್ಯ ಮಳಿಗೆಗಳಿದ್ದಾವೆ, ವಾಣಿಜ್ಯ ಅಂಗಡಿಗಳಿದ್ದಾವೆ, ಅವುಗಳೆಲ್ಲವನ್ನು ಕೂಡ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಸಮರ್ಪಕವಾಗಿ ತೆರಿಗೆ ಸಂಗ್ರಹಕ್ಕೂ ಕೂಡ ಒತ್ತನ್ನು ಕೊಡ್ತೀವಿ. ಇವೆಲ್ಲ ಆದರೆ ಜನರಿಗೆ ಮೌಲ್ಯಯುತವಾದಂಥ ಸೇವೆ ಕೊಡೋದಕ್ಕೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚು ಇದಾಗುತ್ತೆ. ಇದೆಲ್ಲದರ ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದು ಈ ಸ್ವತ್ತು ಅಭಿಯಾನಕ್ಕೆ ಈಗಾಗಲೇ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. 21,000 ಆಸ್ತಿಗಳು ನಮ್ಮ ಅದರಲ್ಲಿ ಕನಿಷ್ಠ 8,000 ಸ್ವತ್ತುಗಳಿಗೆ ಈ ಸ್ವತ್ತು ಕೊಡುವಂಥ ಒಂದು ವಿಶೇಷ ಅಭಿಯಾನಕ್ಕೆ ನಾವು ಮುಂದಿನ 1 ವಾರದಲ್ಲಿ ಚಾಲನೆ ಕೊಡ್ತೀವಿ. ಇಡೀ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಈ ಸ್ವತ್ತು ಅಭಿಯಾನ ನಮ್ಮ ಎಲ್ಲ ನಗರ ಸ್ಥಳೀಯ ಸಂಸ್ಥೆಯ ಪೌರಾಯುಕ್ತರಾಗಲಿ, ಎಲ್ಲ ಸಿಬ್ಬಂದಿ ವರ್ಗದವರು 1-1.5 ತಿಂಗಳ ಕಾಲ ವಿಶೇಷ ಅಭಿಯಾನ, ಯಾರೇ ನಾಗರಿಕರಿದ್ದರೂ ಕೂಡ ಈಗ ಸರ್ಕಾರನೂ ಕೂಡ ಖಾತೆಗಳನ್ನು ಕೊಡುವಂಥದ್ದನ್ನ ಭಾಳ ಸುಲಲಿತಗೊಳಿಸಿ ಜನರಿಗೆ ಅವರ ಮನೆಗಳಿಗೆ ಭದ್ರತೆ ಒದಗಿಸಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಎ ಖಾತಾ ಅಥವಾ ಬಿ ಖಾತಾ ಕೊಡಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದೆ. ಭಾಳಷ್ಟು ಸರಳೀಕರಣ ಆಗಿದೆ. ಆ ಎಲ್ಲ ಸರಳೀಕರಣಗಳನ್ನು ಅಳವಡಿಸಿಕೊಂಡು ಕನಿಷ್ಠ ದಾಖಲೆಗಳನ್ನು ಪಡೆದು
ಅವ್ರ ಹತ್ರ ಏನು ಲಭ್ಯ ಇದೆಯೋ ಆ ದಾಖಲೆಗಳನ್ನು ಪಡೆದು ಅವ್ರಿಗೆ ಇಳಿಸೊತ್ತು ಕೊಡುವಂಥ ಒಂದು ಅಭಿಯಾನ ಮುಂದಿನ 4-5 ತಿಂಗಳಲ್ಲಿ ಪೂರ್ಣ ಪ್ರಮಾಣವಾಗಿ ಇದನ್ನು ಮುಕ್ತಾಯಗೊಳಿಸಬೇಕು ಅನ್ನೋ ರೀತಿಯಲ್ಲಿ ವೇಳಾಪಟ್ಟಿಯನ್ನು ಹಾಕ್ಕೊಂಡು ಅದನ್ನು ಕೂಡ ನಿಮಗೆಲ್ಲ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀವಿ. ಆ ವೇಳಾಪಟ್ಟಿಯಂತೆ ನಾವು ಕೆಲಸ ಮಾಡ್ತೀವಿ. ಈಗಾಗಲೇ ನಾನು ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.